ನಮಸ್ಕಾರ. ನಾನು ರಾಹುಲ್ ಕುಮಾರ್ ಬಾವಿದೊಡ್ಡಿ, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಬಿಜಾಪುರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಿದ್ದೇಶ್ವರ ಸ್ವಾಮೀಜಿಯ ನೆನಪಿಗಾಗಿ ಸಂಕ್ರಮಣದಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಕ್ಪಾಂ ಸಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಸಂಘ ವತಿಯಿಂದ ಈ ವರ್ಷ ಕೂಡ ಮಾಡ್ಕೊಂಡಿದ್ದೀವಿ. ಈ ವರ್ಷ ವಿಶೇಷವೇನಂತಂದ್ರೆ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬೆ ಅದು ನಾವು ಜನರಿಗೆ ಮುಟ್ಟಿಸ್ಬೇಕಂತಂದು ತಿಳ್ಕೊಂಡು ಅದು ಒಂದು ಲಿಂಬೆಯಲ್ಲಿ ಒಂದು ಹೌಜಿ ಇದು ಮಾಡಿ ಸ್ಟ್ರಕ್ಚರ್ ಮಾಡಿಟ್ಟಿವಿ. ಅದೇ ರೀತಿ ಸಾಲದ ತಿಮ್ಮಕ್ಕ ನೆನಪಿಗಾಗಿ ಅವರ ಒಂದು ಚಿತ್ರವನ್ನು ಬಿಡಿಸಿಟ್ಟಿವಿ. ಹೂವಿನಲ್ಲಿ ಗೋಲ್ಗುಮ್ಮಟ ಮತ್ತು ಹೂವಿನಲ್ಲಿ ಹಂಸಗಳು, ಹೂವಿನಲ್ಲಿ ಹುಡುಗರಿಗಾಗಿ ಅಳಿಲು ಮತ್ತು ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಮತ್ತು ಸೆಲ್ಫಿ ಪಾಯಿಂಟು, ಈ ರೀತಿ ಹಲವಾರು ಸುಮಾರು ಒಂದು 25 ಸ್ಟ್ರಕ್ಚರ್ಸ್ ಮಾಡಿದ್ದೀವಿ. ಮತ್ತು ರೈತರಿಗಾಗಿ ಒಂದು ಜೇನು ಹುಳ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಪಡಿಬೋದು ಅನ್ನೋಕೊಂಡು ಅದು ಒಂದು ಮಾದರಿ ಮಾಡೆಲ್ ಮಾಡಿಟ್ಟಿವಿ. ಅದೇ ರೀತಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಶಾಲೆಯ ಮಕ್ಕಳಿಗೆ ಮತ್ತು ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪರ್ಚೇಸು ಮತ್ತು ನೋಡಲು ಮಳಿಗೆಗಳನ್ನು ವಿವಿಧ ತೋಟಗಾರಿಕೆ ವತಿಯಿಂದ ಏನೇನು ಇದು ಉಪಯೋಗ ಆಗ್ತೋ ಅಂಥ ಎಲ್ಲ ಮಳಿಗೆಗಳು ಇಟ್ಟಿವಿ. ಸುಮಾರು ನಾವು ಈ ವರ್ಷ ಒಂದು 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ವೀಕ್ಷಣೆ ಮಾಡ್ಬೋದು ಅಂದ್ಕೊಂಡು ಅನ್ಕೋತಾ ಇದ್ದೀವಿ. ಆಲ್ರೆಡಿ ಬರ್ತಾ ಇದ್ದಾರೆ. ಜನರ ಅಭಿಪ್ರಾಯನೂ ಚೆನ್ನಾಗಿದೆ. ಹೀಗಾಗಿ ಎಲ್ಲ ರೈತರು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ, ಇಲ್ಲಿ ನಾವು ರೈತರಿಂದ ಬೆಳೆದಂಥ ಹಣ್ಣು, ಹೂವು, ತರಕಾರಿ ಮತ್ತು ಎಲ್ಲ ಇಟ್ಟಿದ್ದೀವಿ. ಒಳ್ಳೆಯ ಹೈಬ್ರಿಡ್ ಮತ್ತು ಲೋಕಲ್ ತಳಿಗಳು ಸಾವಯವದಿಂದ ಬೆಳೆದಂಥ ಯಾವ ರೀತಿ ಬರ್ತವೆ ಅಂದ್ಕೊಂಡು, ಮತ್ತು ಬೋನ್ಸಾಯಿ ಲೋಕಲ್ ಇಲ್ಲಿ ಸಾರ್ವಜನಿಕರು ಮಾಡೋಂಥ ಅವ್ರ ಮನೆಗಳನ್ನು ಮಾಡೋಂಥ ಬೋನ್ಸಾಯಿಗಳನ್ನು ಕೂಡ ಇಟ್ಟಿವಿ. ವೆಜಿಟೇಬಲ್ ಕಾರ್ವಿಂಗ್ ಕೆತ್ತನೆಗಳನ್ನು ಇಟ್ಟಿವಿ. ಮತ್ತು ಇನ್ನೊಂದೇನಂತ, ಈರುಳ್ಳಿಯಲ್ಲಿ ನಾವು ಒಂದು ಫಾರ್ಮ್ ಹೌಸ್, ರೈತರ ಒಂದು ಪ್ರೇರಣೆಗೆ ಅಂತಂದೆ ಈರುಳ್ಳಿಯಲ್ಲಿ ಫಾರ್ಮ್ ಹೌಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡ್ಕೊಂಡು ಸದುಪಯೋಗ ಪಡ್ಕೊ ಅಂತ ತಿಳಿಸ್ತಾ ಧನ್ಯವಾದ. ಫ್ಯಾಮ್ಲಿ ಜೊತೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ವಿ. ಫಲಪುಷ್ಪ ಪ್ರದರ್ಶನ ಚೆನ್ನಾಗಿತ್ತು. ಎಲ್ಲಿ ನೋಡೋಕೆ ಸಿಗಂಗಿಲ್ಲ ಈ ಥರ. ನಮ್ಮ ತೋಟಗಾರಿಕೆ ಇಲಾಖೆಯವರು ಚೆನ್ನಾಗಿ ಮಾಡಿದ್ದಾರೆ. ಗೋಲ್ಗುಮ್ಮಟ, ಆದಿ, ಸ್ವಾಮಿ ವಿವೇಕಾನಂದ, ಸಿದ್ದೇಶ್ವರ ಅಪ್ಪಗಳ ಫೋಟೋ ಎಲ್ಲ ಚೆನ್ನಾಗಿದೆ. ಮಕ್ಕಳ ಜೊತೆ ಕರ್ಕೊಂಡು ಬಂದು ನೋಡ್ಬೋದು. ಎಲ್ಲ ಚೆನ್ನಾಗಿದೆ. ಫಲಪುಷ್ಪ ಪ್ರದರ್ಶನ ಐತಿ. ಪುಷ್ಪಗಳದಾವ, ಫಲಗಳದಾವ, ವೆರೈಟಿ ಹಣ್ಣುಗಳು ಸಿಗ್ತಾವೆ ನೋಡೋಕೆ. ಎಲ್ಲ ಚೆನ್ನಾಗಿದೆ. ಮಕ್ಕಳ ಜೊತೆ ಬಂದು ನೋಡಿ ಒಂದು ಸಲ. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ತೋಟಗಾರ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಂ, ಚೆನ್ನಾಗಿದೆ. ಎಲ್ಲ ರೈತರು ಬೆಳೆದ ಬೆಳೆಗಳೆಲ್ಲ ಚೆನ್ನಾಗಿವೆ. ತಂದು ಬೆಳೆಗಳನ್ನೆಲ್ಲ ಇಟ್ಟಿದ್ದಾರೆ. ರೈತರು ಬಂದು ನೋಡಿ ಅದು ಅವರ ಪ್ರಶಂಸೆ ಕೊಡಿ ಅವರಿಗೆ. ವಿದ್ಯಾಶ್ರೀ ಶಿವಾನಂದ ಅಳಿಗಿಡ. ಬರಂಗ್ರೆ ನೀವು ಬರ್ರಿ, ಇಲ್ಲೇ ವಿಡಿಯೋ ಮಾಡ್ಕೊತ
ಬರ್ರಿ ಈ ಕಡೆ ಬರ್ರಿ ಬಂದು ಹೊರಗೆ ಬಂದು यूट्यूब में गारंटी ಹಾಗೂ ಜಿಲ್ಲಾ ಹಾಪ್ಕಾಮ್ಸ್ ವಿಜಯಪುರ ಇವರ ಯೋಜನೆಯಡಿ ಬೆಳೆಯ ಸಮಗ್ರ ಬೇಸಾಯ ಮತ್ತು ದ್ರಾಕ್ಷಿ ಹಾಗಾಗಿ ಜಿಲ್ಲೆಯ ಎಲ್ಲ ರೈತರು ಈಗಾಗಲೇ ಆಗಮಿಸಿದ ರೈತರು ಕೂಡ ವೇದಿಕೆಗೆ ಆಗಮಿಸಬೇಕು. ಅತಿಥಿ ಶ್ರೀ ಸಿದ್ದಣ್ಣ ಟೋಕ್ಲಿ, ಸಹಾಯಕ ಪ್ರಾಧ್ಯಾಪಕರು SREC ತಿಳುಗುತ್ತಿ. ಡ್ರ್ಯಾಗನ್ ಬೆಳೆಗಳಲ್ಲಿ ಹವಾಮಾನ ಆಧಾರಿತ ಸಮಗ್ರ ಬೇಸಾಯ ಪದ್ಧತಿ, ಜೇನು ಸಾಕಾಣಿಕೆ ತರಬೇತಿ ಹಾಗೂ ತಾಳೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಾಗಾರವನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲರೂ ರೈತರು ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ತಿಳುಗುಂದಿ ಹಾಗೂ ಡಾಕ್ಟರ್ SM ವಸ್ತ್ರನ್ ಕೇಂದ್ರ ಮುಖ್ಯಸ್ಥರು, ಕೃಷಿ ವಿಜ್ಞಾನ ಕೇಂದ್ರ